ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫಿಟ್ನೆಸ್ ಮೈ. ಇವತ್ತಿನ ರೊಟೀನ್ ಬಂದು ಯೂನಿವರ್ಸಲ್ ಚೆಸ್ಟ್ ಡೇ ಅಂತ ಹೇಳ್ಬೋದು. ಮಂಡೇ ಮತ್ತೆ ಥರ್ಸ್ಡೇನ ನಾವು ಯೂನಿವರ್ಸಲ್ ಚೆಸ್ಟ್ ಡೇ ಅಂತಾನೆ ಕರಿತೀವಿ. ಅದು ಹಂಗೆ ನೇಮಕತೆ ಆಗೋಗ್ಬಿಟ್ಟಿದೆ. ಬಟ್ ಕೆಲವೊಬ್ರು ಚೆಸ್ಟ್ ಟ್ರೈಜಿಸ್ ಮಾಡ್ತಾರೆ, ಬಟ್ ನನ್ನ ರೊಟೀನ್ ಬಂದು ಚೆಸ್ಟ್ ಮತ್ತೆ ಶೋಲ್ಡರ್ ಆಗಿರುತ್ತೆ. ಇವತ್ತೇನಪ್ಪ ಅಂತಂದ್ರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ಚೆಸ್ಟ್ ತೋರಿಸ್ತೀನಿ. ಏನಕ್ಕೆ ಅಂದ್ರೆ ಡಬಲ್ ಮದಲ್ ಟ್ರೈನ್ ಮಾಡೋದನ್ನ ಬೇಡ ಅಂತ ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಡಬಲ್ ಮದಲ್ ಮಾಡೋದ್ರಿಂದ ನಿಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾವುದು ಅಂತ. ಬಿಗಿನರ್ಗೆ ಯೂಸ್ ಆಗಲಿ ಅಂತ ನಾನು ಈ ಥರ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನೀವು ಯಾವುದೇ ವರ್ಕೌಟ್ ಮಾಡಿದ್ರು ಫಸ್ಟ್ ನಾನು ಇನ್ಸ್ಟಾಗ್ರಾಮ್ ಕೂಡ ಹೇಳ್ತಾ ಇರ್ತೀನಿ, ವಾರ್ಮ್ ಅಪ್. ಯಾಕೆ ಅಂತಂದ್ರೆ ಮಸಲ್ ಹಾರ್ಡ್ನೆಸ್ ಆಗಿರುತ್ತೆ. ನೀವು ನೈಟ್ ಮಲಗಿರ್ತೀರಾ, ಬೆಳಗ್ಗೆ ಎದ್ದು ಡೈರೆಕ್ಟ್ ಆಗಿ ನೀವು ವರ್ಕೌಟ್ ಮಾಡಕ್ ಬಂದಾಗ ಅಷ್ಟು ನಿಮಗೆ ಎಫೆಕ್ಟ್ ಅನ್ಸಲ್ಲ. ಅದಕ್ಕೋಸ್ಕರನೇ ಯಾವುದೇ ಆಗಲಿ ನೀವು ಫಸ್ಟ್ ವಾರ್ಮ್ ಅಪ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಚೆಸ್ಟ್ ಫುಲ್ ರೊಟೇಟ್ ಆಗುತ್ತೆ ಈ ತರ ಮಾಡೋದ್ರಿಂದ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೀವು ಶೋಲ್ಡ್ರು ಅಷ್ಟೇ ಸ್ವಲ್ಪ ರಿವರ್ಸಲ್ಲೂ ಕೂಡ ನಾನಿವತ್ತು ಚೆಸ್ಟ್ ಶೋಲ್ಡರ್ ಮಾಡ್ತಾರೆ ಅಂದಾಗ ಮಿಕ್ಸೇ ಮಾಡ್ಕೊತೀನಿ ವಾರ್ಮ್ ಅಪ್ ಅಂದ್ರೆ ರೆಗ್ಯುಲರ್ ಆಗಿ. ಬಟ್ ಏನು ಅಂತಂದ್ರೆ ಇವತ್ತು ಚೆಸ್ಟ್ ಮಾಡೋದ್ರಿಂದ ಪುಷಪ್ಸ್ ಮೈನ್ ಅಂತ ಹೇಳ್ಬೋದು. ನಾನು ನೆನ್ನೆ ಹೇಳಿದ್ದೀನಿ ವಿಡಿಯೋದಲ್ಲಿ ನಿಮಗೆ, ಯಾವುದೇ ನೀವು ವರ್ಕೌಟ್ ಮಾಡ್ತಾ ಇದೀರ ಅಂತಂದ್ರೆ ಅದು ರಿಲೇಟೆಡ್ ಸ್ವಲ್ಪ ವಾರ್ಮ್ ಅಪ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ. ಫಸ್ಟಿಗೆ ಬಂದು ಪುಷಪ್ಸ್ ಡಿಫ್ರೆಂಟ್ ಟೈಪ್ಸ್ ಇದೆ ಪುಷಪ್ಸ್ ಅಲ್ಲಿ. ಅಂದ್ರೆ ಸುಮಾರು ಟೈಪ್ಸ್ ಪುಷಪ್ಸ್ನ ಮಾಡ್ಬೋದು. ಬಟ್ ನಾನು ಬಿಗಿನರ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಬೇಸಿಕ್ ಇಂದಾನೆ ಹೋಗಿ ಯಾವಾಗ್ಲೂ ಅಷ್ಟೇ. ಸುಮ್ಮನೆ ಅವ್ರು ಮಾಡ್ತಾರೆ ಅವ್ರ ಮೇಲೆ ಇದಕ್ಕೋಸ್ಕರ ಮಾಡ್ಬೇಕು ನಾನು ಆ ಥರ ಎಲ್ಲ ಬೇಡ. ಬೇಸಿಕ್ ಇಂದ ಎಷ್ಟಿದೆಯೋ ಯಾವ ಥರ ಇದೆಯೋ ಆ ಥರ ಮಾಡಿ. ಬಿಗಿನರ್ಸ್ ಯಾವ ಥರ ಪುಷಪ್ಸ್ ಅಂತ ನೋಡಿ. ನೀವು ಇಲ್ಲಿ ಪುಷಪ್ಸ್ ನೋಡಿ, ನಿಮ್ದು ಶೋಲ್ಡರ್ ಏನಿದೆ ಶೋಲ್ಡರ್ ಲೆವೆಲ್ ಮಾಡಿ ಬಿಗಿನರ್ಸು. ಬಟ್ ನಿಮ್ಮ ಕೈಲಿ ಆಗ್ತಾನೆ ಇಲ್ಲ ಅಂತಂದ್ರೆ ಇದ್ರ ಸಪೋರ್ಟ್ ತೊಗೊಬೋದು. ಆಗ್ತಿದೆ ಅಂತಂದ್ರೆ ನೋಡಿ, ನಿಮ್ಮ ಶೋಲ್ಡರ್ ಲೆವೆಲ್ ಏನಿದೆಯಲ್ವಾ, 1 ಫಿಂಗರ್ ಗ್ಯಾಪ್ ಅಂತ ಹೇಳ್ತೀನಿ ನಾವು. ಇದನ್ನ ಜಸ್ಟ್ ಸ್ವಲ್ಪ ಹಿಂದೆ ಹೋಗ್ತೀನಿ. 1 ಫಿಂಗರ್ ಗ್ಯಾಪ್ ಏನು ಬೈ, 1 ಫಿಂಗರ್ ಗ್ಯಾಪ್ ನೋಡಿ. ಜಸ್ಟ್ 1 2 3 4 5 6 7 ನೋಡಿ. ಶೋಲ್ಡ್ರು ಇದೇ ಥರ ಹೋಗ್ಬೇಕು ಹಿಂದಡೆ. ಶೋಲ್ಡ್ರ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕಂಗಿಲ್ಲ. ನಿಮ್ದು ಏನು ಚೆಸ್ಟ್ ಇದೆ ಚೆಸ್ಟ್ ಮೇಲೆ ಮಾತ್ರ ಪ್ರೆಷರ್ ಬೀಳಬೇಕು. 7 8 9 10. ಇನ್ನೊಂದು, ನೀವು ಪುಷಪ್ಸ್ ಮಾಡಬೇಕಾದ್ರೆ ನನಗೆ ಸ್ಟ್ರೆಂತ್ ಆಗುತ್ತೆ, ಅವ್ನು 50 ಮಾಡ್ತಾನೆ 100 ಮಾಡ್ತಾನೆ ಅಂತ. ಇವಾಗ ನಂದು ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅಟ್ಲೀಸ್ಟ್ ನಾನು ಒಂದೇ ಸಿಂಗಲ್ ಸ್ಟ್ರೆಚಲ್ಲಿ 50 ಮಾಡ್ಬೋದು. ಬಟ್ ಇನ್ನೊಬ್ರು ಮಾಡ್ತಾನೆ ಅಂದರೆ 100 ಮಾಡೋಕ್ಕೆ ಹೋದರೆ ಬಾಡಿಗೆ ನಾವೇ ಶೈನ್ ಕೊಟ್ಟಂಗೆ ಆಗುತ್ತೆ. ನಾವು ಇದನ್ನು ವಾರ್ಮ್ ಅಪ್ ಆಗಿ ಮಾಡ್ತಾಯಿದ್ದೀವಿ. ಫಸ್ಟ್ ನಾರ್ಮಲ್ ಬೇಸಿಕ್ ಎಕ್ಸಸೈಸ್ ಅಂತಲೂ ಅನ್ಬೋದು ನಾವು ಚೆಸ್ಟಿಗೆ. ಸೆಕೆಂಡ್ ಪುಷಪ್ಸ್ ಬಂದು ಶೋಲ್ಡ್ರಿಗಿಂತ ಸ್ವಲ್ಪ ವೈಡ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ವೈಡ್ ಇಟ್ಕೊಂಡು ವೈಡ್ ಪುಷಪ್ಸ್ ಮಾಡಿ. 1 2 3 4 5 6 7. ಬ್ರೀತ್ ಔಟ್ ಬ್ರೀತ್ ಇನ್ ಕರೆಕ್ಟಾಗಿ ಮಾಡ್ತಾ ಇರಬೇಕು ನೋಡಿ. ನೀವು ಕೆಳಗೆ ಬಿಟ್ಟಾಗ ಬ್ರೀತ್ ಇನ್ ಮಾಡ್ಕೊಂಡು ಮೇಲೆ ಎದ್ದೇಳ್ಬೇಕಾದ್ರೆ ಬ್ರೀತ್ ಬಿಡಬೇಕು. ಈ ಥರ ಮಾಡ್ಕೊತಾರೆ ನೀವು. ಪುಷಪ್ಸ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ನಿಮ್ಮ ಮಸಲ್ಗೆ ಅಷ್ಟೇ ಚೆನ್ನಾಗಿ ಎಫೆಕ್ಟ್ ಆಗಿ ನೀವು ಚೆಸ್ಟ್ ವರ್ಕೌಟ್ಗೆ ಅಷ್ಟೇ ಎಫೆಕ್ಟ್ ಬೀಳುತ್ತೆ. ಇದನ್ನು ಫಸ್ಟ್ ವರ್ಕೌಟ್ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ವರ್ಕೌಟ್ ಬಂದು ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ಸು. ಇದನ್ನು ಕೆಲವೊಂದು ರೀತಿಲಿ ಅಂತಾರೆ. ವರ್ಟಿಕಲ್ ಚೆಸ್ಟ್ ಪ್ರೆಸ್ ಅಂತಾರೆ, ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ಸು ಅಂತಾರೆ. ಬಟ್ ನಿಮ್ಮ ಜಿಮ್ಮಲ್ಲಿ ಇದಿಲ್ಲ ಅಂತಂದರೆ ಏನು, ನಿಮ್ಮದು 90 ಡಿಗ್ರಿ ಬೆಂಚ್ ಬರುತ್ತೆ. ಆ ಬೆಂಚಲ್ಲಿ ಸ್ವಲ್ಪ ಡಿಕ್ಲೈನ್ ಮಾಡ್ಕೊಂಡು ಆರಾಮ್ಸೆ ನೀವು ಡಂಬಲಲ್ಲಿ ಮಾಡ್ಕೊಬೋದು. ವೆಯ್ಟ್ ಹಾಕೋಣ. ವೆಯ್ಟು ಅಷ್ಟೇ ನಾರ್ಮಲಾಗೆ ಸ್ಟಾರ್ಟಿಂಗ್ 20 ಆಗ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಮಿಡಲಲ್ಲಿ ಇಟ್ಕೊಂಡು 1
2, 3, 4, 5, 6, 7, 8, 9, 10, 11, 12, 13, 14, 15. ಇದು ಬಂದು ನೀವು 3 ಸೆಟ್ಸ್ ಮಾಡಿ. ನೀವು ಬಿಗಿನರ್ ಆಗಿದ್ರೆ ಕೌಂಟು ನಾರ್ಮಲ್ ಆಗಿ ಮಾಡ್ತಾರೆ. 12, 10, 8 ನಾನು ಡೈಲಿ ಬ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ. ನೀವು ಬಿಗಿನರ್ಸ್ ಆಗಿದ್ರೆ ಎಷ್ಟು ನೀವು ಬೇಸಿಕ್ಕಿಂದ ಬರ್ತೀರೋ ಅಷ್ಟು ನಿಮಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೀವು ಜಾಸ್ತಿ ವೆಯ್ಟ್ ಒಂದೇ ಸಲ ಹೊಡೆದ ತಕ್ಷಣ ನೀವು ಬೇಗ ಮಸಲ್ಗೆ ಏನಾಗುತ್ತೆ ಅನ್ನೋದು ತಿಳ್ಕೊಂಡ್ರೆ ತಪ್ಪು. ಇನ್ನೊಂದು ಇದನ್ನು ಮಾಡ್ಬೇಕಾದ್ರೆ ಮೇಜರ್ ಮಿಸ್ಟೇಕ್ ಯಾವ ಥರ ಮಾಡ್ತಾರೆ ಅಂದರೆ ಶೋಲ್ಡ್ರಲ್ಲಿ ಪುಲ್ ಮಾಡ್ತಾರೆ. ತೋರಿಸ್ತೀನಿ ನೋಡಿ ಅದನ್ನು. ಬಾಡಿ ಈ ಥರ ಮುಂದೆ ಬರೋದು, ಈ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಿಮಗೆ ಮಾಡೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗಲ್ಲ. ನೀವೇನು ಮಾಡ್ತೀರಾ ನೋಡಿ, ಚೆಸ್ಟ್ ಮೇಲೆ ಫುಲ್ ನಿಮ್ಮ ಮೈಂಡ್ ಮಸಲ್ಗೆ ಕನೆಕ್ಷನ್ ಇರಬೇಕು ಅಂತ ಹೇಳಿದ್ರೆ ಇದೇ ರೀಸನ್ಗೆ. ನೋಡಿ, ಚೆಸ್ಟು ಮಸಲ್ ಸ್ಕ್ವೀಸ್ ಮಾಡಬೇಕು ಅವಾಗ. ನೋಡಿ, ವೆಯ್ಟ್ ಹಾಕೋಣ. ಸೆಕೆಂಡ್ ರೌಂಡ್ 10 ಇನ್ಕ್ರೀಸ್ ಮಾಡ್ತೀನಿ ಅಷ್ಟೇ. ಸೆಕೆಂಡ್ ಸೆಟ್ ಬಂದು ನಾನು 12 ಕೌಂಟ್ಸ್ ಮಾಡ್ತೀನಿ. ನೋಡಿ, ಕರೆಕ್ಟಲ್ಲಿ ನಿಮ್ಮ ಪೊಸಿಷನು ಅಷ್ಟೇ ಈ ಥರ ಬರೋದು, ಇಲ್ಲ ಫುಲ್ ಹಿಂದೆ ಈ ಥರ ಹಿಂಗೆ ಕುಂತ್ಕೊಳೋದು. ನಿಮ್ದು ಏನು ಪೊಸಿಷನ್ ಇದೆ ನೋಡಿ, 90 ಡಿಗ್ರಿ ಕರೆಕ್ಟಾಗಿ ಕುಂತ್ಕೊಂಡು, ನಿಮ್ಮ ಕೈಯೂ ಅಷ್ಟೇ, ನಿಮ್ಮ ಹ್ಯಾಂಡ್ಗಳು ಕರೆಕ್ಟಾಗಿ ಸೆಂಟ್ರಿಗೆ ಬಂದು ಈ ಥರನೇ ಬಂದಿರಬೇಕು. ಇಲ್ಲ ತುದಿಲಿ ಇಟ್ಕೊಳೋದು, ಒಂದು ಈ ಕಡೆ ಇಟ್ಕೊಳೋದು, ಸೆಂಟ್ರಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನಿಮ್ಮ ಚೆಸ್ಟಿಂದನೇ ಪುಷ್ ಮಾಡ್ಬೇಕು ಅದನ್ನು. ನೋಡಿ, 1, 2, 3, 4, 5, 6, 7, 8, 9, 10, 11, 12. ರೈಟ್, ನೆಕ್ಸ್ಟ್ ರೌಂಡ್ಗೆ 5 ಜಾಸ್ತಿ ಮಾಡ್ತೀನಿ ಅಷ್ಟೇ. ಇನ್ನೊಂದು ಜೊತೆಲಿ ಯಾರೋ ಇದ್ದಾರೆ, ವೆಯ್ಟ್ ಜಾಸ್ತಿ ಹಾಕ್ಬಿಡೋಣ, ಸಪೋರ್ಟ್ ಹಾಕ್ಸ್ಕೊಂಡು ಮಾಡೋದ, ಆ ಥರ ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ. ನಿಮ್ಮ ಕೆಪಬಿಲಿಟಿ ಎಷ್ಟಿದೆ ಅಷ್ಟು ಮಾತ್ರ ಟ್ರೈ ಮಾಡಿ. ಬಟ್ ಯಾವಾಗಲೂ ಇರೋಲ್ಲ ಅಲ್ವಾ, ಪರವಾಗಿಲ್ಲ. ಶೋಲ್ಡ್ರ್ ಮೇಲೆ ಜಾಸ್ತಿ ಪ್ರೆಷರ್ ಕೊಟ್ಟು ನೀವು ಶೋಲ್ಡ್ರಿಂದ ಪುಲ್ ಮಾಡಿದರೆ ಎಕ್ಸಾಕ್ಟ್ಲಿ ಪೇನ್ ಮುಂದೆ ಬರುತ್ತೆ ಬ್ಯಾಕಲ್ಲಿ. ಲಾಸ್ಟ್ ಸೆಟ್ಟು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು. 10ವರೆಗೂ ಟ್ರೈ ಅಂತ ಮಾಡ್ತೀನಿ. 1, 2, 3, 4, 5, 6, come on, 7, 8, 9, 10. ನೋಡ್ಬೋದು, ನಮಗೆ ಚೆಸ್ಟಲ್ಲಿ ಮೇಯ್ನಾಗಿ ಬಂದು ಅಪ್ಪರ್, ಮಿಡಲ್, ಲೋಯರ್. ಅಪ್ಪರ್ಗೆ ಅಂದರೆ ನೀವು ಇನ್ಕ್ಲೈನಲ್ಲಿ ಏನು ಮಾಡ್ತೀರಾ, ಇನ್ಕ್ಲೈನ್ ಬೆಂಚ್ ಪ್ರೆಸ್ ಆಗಿರ್ಬೋದು, ಇಲ್ಲ ಬಾರ್ಬಲ್ ಪ್ರೆಸ್ಸು, ಡಂಬಲ್ ಪ್ರೆಸ್ಸು. ಡಿಕ್ಲೈನ್ಗೆ ಹೋದ್ರೆ ಡಿಕ್ಲೈನ್ ಪ್ರೆಸ್ ಮಾಡ್ಬೋದು. ಡಿಕ್ಲೈನ್ ಪ್ರೆಸ್ ಆಗಲ್ಲ ಅಂತಂದರೆ ನೀವು ಕೇಬಲಲ್ಲಿ ಕೂಡ ಮಾಡ್ಬೋದು. ಮಿಡಲ್ಗೆ ನೀವು ಫ್ಲ್ಯಾಟಲ್ಲಿ ಮಾಡ್ಬೋದು. ಹಿಂಗೆ ಥರ್ಡ್ ವರ್ಕೌಟ್ ಬಂದು ಕೇಬಲ್ ಕ್ರಾಸ್ ಓವರ್ ಆಗಿರುತ್ತೆ. ನೋಡಿ, ನಿಮ್ಮ ಲೆಫ್ಟ್ ಲೆಗ್ಗು ಫಾರ್ವರ್ಡ್. ನೋಡಿ, ನಿಮ್ಮದು ಶೋಲ್ಡ್ರ್ ಲೆವೆಲ್ ಕರೆಕ್ಟಾಗಿರಬೇಕು.
ಸೆಂಟ್ರಿಗೆ ಬರ್ತದೆ ಅನ್ಕೊಂತೀನಿ. ನಿಮ್ಮ ಚೆಸ್ಟಿಂದಾನೇ ಪುಷ್ ಆಗಿರ್ಬೇಕಿತ್ತು. 1 2 3 4 5 6 7 8 9 10 11 12 13 14 15. ಓಕೆ, ವೆಯ್ಟ್ ಅಷ್ಟೇ ನೋಡ್ಕೊಂಡು ನಾರ್ಮಲಾಗಿ ಇನ್ಕ್ರೀಸ್. ನಾನು ನೋಡಿ 5 ಮಾಡ್ಕೊಳೋದು. ಏನಕ್ಕೆ ಅಂದರೆ ಜಾಸ್ತಿ ಪ್ರೆಷರ್ ಕೊಡೋದು ಬೇಡ ಅಂತ. ಬಟ್ ಹೋಗ್ತಾ ಹೋಗ್ತಾ ಮಾಡ್ಕೊಬೋದು ನೀವು. ಬಟ್ ವರ್ಕೌಟ್ ಮಾಡ್ಬೇಕಾದ್ರೆ ಯಾವಾಗಲೂ ವಾಟರ್ ಬಾಟ್ಲ್ ಮಡಿಕೊಳ್ಳಿ ಹೈಡ್ರೇಷನ್ಗೋಸ್ಕರ. ಇನ್ನೊಂದು, ಒಂದೇ ಸಲ ಘಟ ಕುಡಿಯೋದು ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಕುಡ್ದು ಬಾಯಲ್ಲಿ 1-2 ಸೆಕೆಂಡ್ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಇದು ಮಾಡಿ ಒಂದು ವರ್ಕೌಟ್ ಮಾಡಿ. ಅಟ್ಲೀಸ್ಟ್ 10 to 15 ಸೆಕೆಂಡ್ ರೆಸ್ಟ್ ಮಾಡಿ. ರೆಸ್ಟ್ ಮಾಡೋ ಟೈಮಲ್ಲಿ ನೀವು ನಾರ್ಮಲಾಗಿ ನೋಡಿ ಸ್ಟ್ರೆಚಿಂಗ್ ಇವಾಗ ಇದೆ ಅಂದ್ಕೊಳ್ಳಿ, ಜಸ್ಟ್ ಈ ಥರ ಮಾಡ್ಬೋದು. ಏನು ಬೈ ನೋಡಿ ವರ್ಕೌಟ್ 10 to 15 ಸೆಕೆಂಡ್ ರೆಸ್ಟ್ ಅದೇ ಆರಾಮ್ಸೆ ನೋಡಿ. ನೀವು ಇದು ಮಾಡ್ತಾ ಇದ್ದೀರಾ ಅಂದರೆ ಜಸ್ಟ್ ಈ ಥರ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡ್ರೆ ನಿಮ್ದು ಏನು ವರ್ಕೌಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ರಿಲೀಫ್ ಆಗಿರೋ ಥರ ಆಗುತ್ತೆ. ಲೆಫ್ಟ್ ಲೆಗ್ ಫಾರ್ವರ್ಡ್, ಲೆಫ್ಟ್ ಲೆಗ್ 3 4 5 6 7 8 9 10 11 12. ಕರೆಂಟ್ ಹೋಗಿದೆ. ಸ್ವಲ್ಪ ವಿಡಿಯೋ ಬ್ಲರ್ ಬರ್ಬೋದು, ಇಲ್ಲ ಬ್ಲಾಕ್ ಬರ್ಬೋದು ಅಂತ ಅಂದ್ಕೊಂಡಿರ್ತೀನಿ. ಜಸ್ಟ್ 1 2 3 4 5 6 7 8 ತೋರ್ಕೊಂಡು ಬಂದು ಫ್ಲಾಟ್ ಬೆಂಚ್ ಪ್ರೆಸ್. ಏನು ಕ್ಲೀನ್ ಮಾಡ್ಕೊತೀನಿ ಅಂದರೆ ಹೇಳ್ತೀನಿ, ಎಲ್ಲರೂ ಮಾಡ್ಕೊಳ್ಳೇಬೇಕು. ಫ್ಲಾಟ್ ಬೆಂಚ್ ಪ್ರೆಸ್ 15 kg ಸ್ಟಾರ್ಟ್ ಮಾಡ್ತೀನಿ. ಥಿಂಕ್ ಇದು ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇರೋಲ್ಲ ಅನಿಸುತ್ತೆ. ಡಂಬಲ್ಲು ನೀವು ಹಿಂಗೆ ಸ್ಟ್ರೈಟಿಗೆ ಇಟ್ಕೊಳ್ಳೋದ್ರಿಂದ, ಸ್ಟ್ರೈಟಿಗೆ ಇಟ್ಕೊಳೋ ಬದಲು ನೋಡಿ ಈ ಥರ ವಿ ಶೇಪ್ ಗ್ರಿಪ್ಪಲ್ಲಿ ಇಟ್ಕೊಂಡ್ರೆ ವರ್ಕೌಟ್ ಚೆನ್ನಾಗಿ ಬಿಡುತ್ತೆ. ಟ್ರೈ ಮಾಡು ಒಂದ್ಸಲಿ. 1 2 3 4 5 6 7 8 9 10 11 12 13 14 15
ನಾನು ಆಗಲೇ ಏನು ಹೇಳಿದೆ, ಅಪ್ಪರ್ ಮಿಡಲ್ ಲೋಯರ್. ನೀವು ಒಂದು ಸಲ ಚೆಸ್ಟ್ ಮಾಡ್ತಾಯಿದ್ರೆ ಆದಷ್ಟು 3ಕ್ಕೂ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ 1 ವೀಕ್ ಫುಲ್ಲು ಅಪ್ಪರ್ ಮಾಡೋದು, 1 ವೀಕ್ ಫುಲ್ ಲೋಯರ್ ಮಾಡೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು ಬಾರಲ್ಲಿ ಎಫೆಕ್ಟ್ ಚೆನ್ನಾಗಿ ಬೀಳುತ್ತೆ. ಬಟ್ ಬಾರಲ್ಲಿ ಏನಕ್ಕೆ ನಾನು ಇವಾಗ ತೋರಿಸ್ತಾ ಇಲ್ಲ ಅಂದರೆ, ಬಿಗಿನರ್ಸ್ಗೆ ನಾನು ಇದನ್ನು ಹೇಳ್ತಾ ಇರೋದ್ರಿಂದ ಬಾರಲ್ಲಿ ಬಿಗಿನರ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಬಿಗಿನರ್ಸ್ಗೆ ಯಾವ ಥರ ಬೇಕೋ ಆ ಥರ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋಗಳು ಖಂಡಿತವಾಗೂ ನಾನು ಬಾರಲ್ಲಿ ಮಾಡೋದು ಸಹ ತೋರಿಸ್ಕೊಡ್ತೀನಿ. ನೆಕ್ಸ್ಟು 15ಇಂದ 20 ನಾನು ತೊಗೊತೀನಿ. ನೀವು ಅಂದರೆ 15 to 75 ಮಾಡ್ಕೊಬೋದು, ಇಲ್ಲ 10ಇಂದ 12.5 ನಿಮ್ಮ ಕ್ಯಾಪಬಿಲಿಟಿ ಹೇಳಿದೆ ಗೊತ್ತಾ, ಆ ಥರ. One, 2, 3, 4, 5, 6, 7, 8, 9, 10, 11, 12. ಇನ್ನೊಂದು ಇದು ಮಾಡ್ಬೇಕಾದ್ರೆ ಜಸ್ಟ್ ಈ ಥರ ಮಾಡಿ ಹಿಂಗೆ ಇಳಿಸ್ಬಿಡೋದಲ್ಲ, ನೀವು ಫುಲ್ ಪ್ರೆಸ್ ಮಾಡಿದಾಗ ನಿಮ್ಮ ಮಸಲ್ ಮೇಲೆ ಫೋಕಸ್ ಮಾಡಿ ಫುಲ್ ಟೈಟ್ ಮಾಡಬೇಕು. ಫುಲ್ ಆ ಮಸಲ್ ಮೇಲೆ ನಿಮ್ಮ ವೆಯ್ಟ್ ಬಿದ್ದಿರಬೇಕು. ಶೋಲ್ಡ್ರ್ ಎತ್ತೋದ್ರಿಂದ ನಿಮ್ಗೆ ಯಾವುದೇ ರೀತಿ ಯೂಸ್ ಆಗಲ್ಲ. ನೋಡಿ ಯಾವ ಥರ ಪಂಪ್ ಬರ್ತಾ ಇದೆ ಅಂತ. ನೆಕ್ಸ್ಟ್ ಬಂದು 25 ಆಬ್ವಿಯಸ್ಲಿ. ಎಷ್ಟು ಕೌಂಟ್ ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಇನ್ನೊಂದು ಈಗೋ ಲಿಫ್ಟಿಂಗ್ ಆಗಲಿ, ಇಲ್ಲ ವೀಡಿಯೋಗೋಸ್ಕರ, ಇಲ್ಲ ಇನ್ನೊಬ್ರು ನೋಡ್ತಾ ಇದ್ದಾರೆ, ಇನ್ನೊಬ್ರು ಮಾಡ್ತಾ ಇದ್ದಾರೆ ಅಂತ ಶೋ ಆಫ್ಗೋಸ್ಕರ ಜಿಮ್ಮಲ್ಲಿ ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಪಬಿಲಿಟಿ ಎಷ್ಟಿದೆಯೋ ಅಷ್ಟು ಟ್ರೈ ಮಾಡಿ. ನೋಡಿ, 1 ಸ್ಕ್ವೀಸ್, 2, 3, 4, 5, 6. ರಿಲ್ಯಾಕ್ಸ್. ಒಂದು ವರ್ಕೌಟ್ ಆದಮೇಲೆ ನಾರ್ಮಲಾಗಿ 10 to 15 ಸೆಕೆಂಡ್ ರೆಸ್ಟ್ ಮಾಡಿ. ನೀವು ಜಿಮ್ಗಳಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಆದಷ್ಟು ಟವಲ್ ಕ್ಯಾರಿ ಮಾಡಿ. ಇಲ್ಲಾಂದರೆ ಕೆಲವೊಂದು ಜಿಮ್ಗಳಲ್ಲಿ ಸ್ಪ್ರೇ ಬಾಟ್ಲು ಟವಲ್ಗಳು ಇಟ್ಟಿರ್ತಾರೆ. ಅದರಿಂದ ನೀವು ಯಾವುದೇ ವರ್ಕೌಟ್ ಮಾಡಿದ್ರು ಒಂದ್ಸಲ ಒರೆಸ್ಕೊಂಡು, ಏನಕ್ಕೆ ಅಂತಂದರೆ ನಮ್ಮ ಫಿಟ್ ಆಗಿರ್ಬೋದು, ಇಲ್ಲ ಬೇರೆಯವ್ರು ಮಾಡಿಬಿಟ್ಟು ಹಂಗೆ ಬಿಟ್ಟು ಹೋಗಿರ್ಬೋದು. ನಮ್ಮ ಸೇಫ್ಟಿ ನಾವು ಇರಲೇಬೇಕಲ್ವಾ. ಇದು 5th ವರ್ಕೌಟ್. ಇದು ಕೆಲವೊಂದು ನಾವು ಸ್ಟಾರ್ಟಿಂಗಲ್ಲೆಲ್ಲ ಬಟರ್ಫ್ಲೈ ಅಂತಲೇ ಹೇಳ್ತಾ ಇದ್ದು, ಸ್ವಲ್ಪ ಇಂಟರ್ಮೀಡಿಯೇಟ್ ಆದಮೇಲೆ ಬ್ಯಾಕ್ಟೀರಿಯಾ ಫ್ಲೈಸ್ ಅಂತ ಕೂಡ ಕರೀತಾರೆ. ನಾನು 25ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಮ ಕೈ ಆ್ಯಂಗಲ್ ಈ ಥರ ಎಲ್ಬೋ ಶೇಪಲ್ಲಿ ಇರಬೇಕು. ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14,
15. ಜಿಮ್ಮಲ್ಲಿ ಆದಷ್ಟು ನಿಮ್ಮ ಮಿಸ್ಟೇಕ್ಗಳನ್ನ ನೀವೇ ಸರಿಪಡಿಸ್ಕೊಳಕ್ಕೆ ಟ್ರೈ ಮಾಡಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಟ್ರೈನರ್ ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಮತ್ತು ಅವರು ನೀವು ಒಂದು ಸಲ ರಾಂಗ್ ಮಾಡ್ತಾರೆ ಹೇಳ್ಕೊಡ್ತಾರೆ, 2 ಸಲ ಹೇಳ್ಕೊಡ್ತಾರೆ. ಬಟ್ ನಿಮ್ಮ ಹತ್ರನೇ ಬಂದು ಹೇಳಬೇಕು ಅಂದರೆ ಅವರು ನಮ್ಮ ಥರ 100 ಕ್ಲೈಂಟ್ಸ್ಗಳು ಇರ್ತಾರೆ. ಬಟ್ ನೀವು PT ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡ್ರಿ ಅಂದರೆ 45 to 1 hour ವರ್ಕೌಟ್ ಕೊಡ್ತಾರೆ ಅವರು. ಬಟ್ ನಿಮ್ಗೆ ಅಷ್ಟೊಂದು ಬಜೆಟ್ ಇಲ್ಲ ಅಂತಂದರೆ ವೀಡಿಯೋಗಳನ್ನ ರೆಫರ್ ಮಾಡ್ಕೊಳೋದಾಗಿರ್ಬೋದು, ಇಲ್ಲ ಇನ್ನೊಬ್ರು ಯಾರು ಪಕ್ಕದಲ್ಲಿ ವರ್ಕೌಟ್ ಮಾಡ್ತಾ ಇರ್ಬೋದು, ಅವ್ರನ್ನ ಕೇಳ್ಕೊಂಡು ಆದಷ್ಟು ನಿಮ್ಮ ಪೊಸಿಷನ್ಗಳನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಟ್ರೈನರ್ಗಳಿಗೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗೂ ತುಂಬ ಕ್ಲೈಂಟ್ ಇರೋದ್ರಿಂದ ನಮ್ಮ ಮಿಸ್ಟೇಕ್ಗಳನ್ನ ನಾವೇ ಸರಿಪಡಿಸ್ಕೊಬೇಕು ಅಂತ. ಸೆಕೆಂಡ್ ಸೆಟ್. ಇನ್ನೊಂದು ವೆಯ್ಟ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ವೆಯ್ಟ್ ಜಾಸ್ತಿ ಹಾಕ್ಕೊಂಡು ನಿಮ್ಮ ಕೈಲಿ ಮಾಡೋಕ್ಕಾಗದೆ ತಪ್ಪು ಫಾರ್ಮಲ್ಲಿ ಮಾಡಿ ಸುಮ್ಮನೆ ಫಾರ್ಮ್ ಹಾಳು ಮಾಡ್ಕೊತೀರಾ, ಆ ವರ್ಕೌಟ್ ನಿಮಗೆ ಎಫೆಕ್ಟ್ ಕೂಡ ಬಿದ್ದಿರಲ್ಲ. 25 ಹಾಕಿದ್ದೆ, ಇವಾಗ 30 ಹೋಗ್ತೀನಿ. ನೋಡಿ, 1 2 3 4 5 6 7 8 9 10 11 12. ಇನ್ನೊಂದು, ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ನಾನು ಸುಮಾರು 6 ಇಯರ್ಸಲ್ಲಿ ನಾನು ಬಂದಿರೋದೇ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಅಂತ ಹೇಳ್ಬೋದು. ಕೋವಿಡಲ್ಲಿ 1 ವರ್ಷ ಗ್ಯಾಪ್ ಆಯಿತು. ನಾರ್ಮಲ್ ಮತ್ತೆ ಜಾಬ್ಗೆ ಅಂತ ಹೋದೆ. ಅವಾಗ 1 ಇಯರ್ ನೈಟ್ ಶಿಫ್ಟ್ ಇದನ್ನು ಮಾಡೋಕ್ಕಾಗ್ತಾಯಿಲ್ಲ. ಇವಾಗಲೂ ನೈಟ್ ಶಿಫ್ಟೇ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಈಸಿ ಆಗ್ತಾಯಿದೆ. ಟ್ರಾವೆಲಿಂಗ್ ಟೈಮ್ನ ಉಳಿಸ್ಕೊಂಡು ನಾನು ಜಿಮ್ ಮೇಲೆ ಇದು ಮಾಡ್ತಾಯಿದ್ದೀನಿ. ನನ್ನ ಜೊತೆ ಇರೋರು ಸುಮಾರು ಜನ ಜಿಮ್ಮಿಗೆ ಬಂದರು, ಬಟ್ ಅವ್ರು ಫಸ್ಟಲ್ಲಿ ಹೇಗಿದ್ದಾರೋ ಇವಾಗಲೂ ಹಾಗೇ ಇದ್ದಾರೆ. ಕನ್ಸಿಸ್ಟೆನ್ಸಿ ಅಂತ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡಬೇಕು. ನಾನು ಲಾಸ್ಟ್ 2-3 ಮಂತ್ಸಲ್ಲಿ ಸ್ವಲ್ಪ ಗೈನ್ ಆಗಿ ಇಂಪ್ರೂವ್ಮೆಂಟ್ ಆಗಿದೆ. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಜಿಮ್ಮಲ್ಲಿ ಎಷ್ಟು ನಿಯತ್ತಾಗಿರ್ತಾರೆ ಅಂತ ಹೇಳ್ತಾರಲ್ಲ, ಅಷ್ಟು ಅದು ರಿಸಲ್ಟ್ ಚೆನ್ನಾಗೇ ಕೊಡುತ್ತೆ. ಲಾಸ್ಟ್ ಸೆಟ್. 1 2 3 4 5 6 7 8 9 10. ಲಾಸ್ಟ್ ವರ್ಕೌಟ್ ಬಂದು ಪುಷಪ್ಸು ಅಂಟಿಲ್ ಫೇಲ್ಯೂರ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ನೋಡಿ, ಸ್ವಲ್ಪ ಶೋಲ್ಡ್ರಿಗಿಂತ ವೈಡ್ ಆ್ಯಂಗಲ್ ಇಟ್ಕೊತೀನಿ. ಸ್ಲೋ. 1 2 3 4 5 6 7 8 9 10. ನೋಡ್ಬೋದು ಚೆಸ್ಟ್ ಯಾವ ಥರ ಪಂಪ್ ಆಗಿದೆ ಅಂತ. ನೋಡಿ, ಏನು ಹೇಳ್ತೀನಿ, ಅಪ್ಪರ್ ಮಿಡಲ್ ಲೋಯರ್ 3 ಮೊದಲಿಗೂ ಟೈಮ್ ಟ್ರೈನ್ ಮಾಡಿ. ಸ್ಕ್ವೀಸ್ ಮಾಡಿದಾಗ ನಿಮ್ಮದು ಬಾಡಿಲಿ ಮೈನ್ ಲುಕ್ ಕಾಣಿಸೋದು ಚೆಸ್ಟ್ ಅಂತ ಹೇಳ್ತಾರೆ. ಇದೇ ಥರ ಮುಂದೆ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದು ಮೊದಲು ಟ್ರೈನ್ ಮಾಡ್ತಾ ಇನ್ನೊಂದು ಮೊದಲು ವರ್ಕೌಟ್ ಸಿಗ್ತೀನಿ. ಓಕೆ.